ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಹೌದು ಫ್ರೆಂಡ್ಸ್, ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಾಪಿಕ್ ಇದು ಅಂತಲೇ ಹೇಳ್ಬೋದು. ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ಲ, ತಮ್ಮನ್ನ ನೋಡಿದ್ಮೇಲೆ ಯಾವ ಒಂದು ವಿಷಯ, ಯಾವ ಒಂದು ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಹೌದು ಫ್ರೆಂಡ್ಸ್, ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ಒಂದು ಉಪಾಯನ ನೀವು ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಮತ್ತು ಅತಿಯಾಗಿ ಕಾಡ್ತಾ ಇರುವಂತಹ ಸಾಲದ ಸಮಸ್ಯೆಯನ್ನು ನೀವು ನಿಮ್ಮ ಜೀವನದಿಂದ ತುಂಬ ಸುಲಭವಾಗಿ ನಿವಾರಣೆ ಮಾಡ್ಕೋಬಹುದು ಅಂತ ಹೇಳೋದೇ ಇವತ್ತು ದಿನದ ಒಂದು ಒಳ್ಳೆಯ ಟಾಪಿಕ್ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ನೋಡಿ ಅರಿಶಿನ ಪುಡಿನ ತೋರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಮತ್ತೆ ಅದ್ರ ಜೊತೆಗೆ ನೀವು ಅರಿಶಿನ ಪುಡಿ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು, ಇಲ್ಲ ಒಂದು ಅರಿಶಿನದ ಕೊನೆನ ಬೇಕಾ ತಗೊಂಡು ನೀವು ಆದಷ್ಟು ನೀವು ಅದನ್ನ ಪೌಡರ್ನಾಗಿ ಮಾಡ್ಕೋಬೇಕು. ಈ ಎರಡರಲ್ಲಿ ನೀವು ಯಾವುದಾದ್ರೂ ತಗೋಬಹುದು. ನೋಡಿ, ಇವತ್ತಿನ ದಿನ ನೀವು ಅರಿಶಿನದ ಪುಡಿ ಮತ್ತು ಲವಂಗದಿಂದ ನೀವು ಒಂದು ಚಿಕ್ಕ ಕೆಲಸನ ನೀವು ಮಾಡೋದ್ರಿಂದ, ಅಂದರೆ ಇವತ್ತಿನ ದಿನ ಗುರುವಾರನ ನಾವು ರಾಯರ ವಾರ ಅಂತೇಳಿ ಪರಿಗಣಿಸ್ತೀವಿ. ಹೌದು ಫ್ರೆಂಡ್ಸ್, ಇವತ್ತು ಗುರುವಾರದ ದಿನ ನೀವು ಈ ಚಿಕ್ಕ ಉಪಾಯನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಈ ಅರಿಶಿನದ ಪುಡಿಯಿಂದ ಮತ್ತು ಲವಂಗದಿಂದ ಈ ಒಂದು ಚಿಕ್ಕ ಕೆಲಸನ ಮಾಡಿದ್ರೆ ಸಾಕು, ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಮತ್ತು ಸಾಲದಂತಹ ದೊಡ್ಡ ಕಷ್ಟ ಅನ್ನೋದು ನಿಮ್ಮ ಜೀವನದಿಂದನೇ ತುಂಬ ಸುಲಭವಾಗಿ ಬೇಗನೆ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಮಾತೆ ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ತುಂಬ ಸುಲಭವಾಗಿ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆಯಾಗಿ ನಿಮ್ಮ ಮನೆಯಲ್ಲಿ ಇಡೀ ಮನೆಯಲ್ಲಿ ಹಣದ ಒಂದು ಮಳೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಹೌದು ಫ್ರೆಂಡ್ಸ್, ಮಾತೆ ಮಹಾಲಕ್ಷ್ಮಿಯ ಕೃಪೆ ಇದ್ರೇ ಅಲ್ವಾ ನಾವು ಯಾವುದೇ ಕೆಲಸ ಕೈ ಹಾಕಿದ್ರು ನಮಗೆ ಯಶಸ್ಸಾಗೋದು, ಏಳಿಗೆ ಸಿಗೋದು. ಹೌದು ಫ್ರೆಂಡ್ಸ್, ಈ ಅರಿಶಿನದಿಂದ ಇವತ್ತಿಂದ ಈ ಚಿಕ್ಕ ಕೆಲಸನ ನೀವು ಮಾಡಿ ನೋಡಿ, ಯಾವ ರೀತಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನಾನು ನಿಮಗೆ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ. ಓಕೆ ಫ್ರೆಂಡ್ಸ್, ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ಅನ್ಕೊಂಡು ಫ್ರೆಂಡ್ಸ್. ಹಾಗಾದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ಒಂದು ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ. ಹಾಂ ಫ್ರೆಂಡ್ಸ್, ನೋಡಿ, ಅರಿಶಿನ ಅಂತ ಅನ್ನೋದು ಶ್ರೀಹರಿ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಯಾರೆಲ್ಲ ಗುರುವಾರ ದಿನ ಈ ಅರಿಶಿನದಿಂದ ಈ ಒಂದು ಚಿಕ್ಕ ಕೆಲಸ, ಅಂದರೆ ಇದೇ ಅಂತ ಅಲ್ಲ, ಅರಿಶಿನದಕ್ಕೆ ಸಂಬಂಧಪಟ್ಟಿದ್ದಂತಹ ಯಾವುದೇ ಒಂದು ರೆಮಿಡಿಗಳನ್ನ ನೀವು ಗುರುವಾರ ದಿನ ಮಾಡ್ಕೊತೀರೋ ಅವರಿಗೆ ಗುರುಬಲ, ಗುರುಶಕ್ತಿ, ಗುರುವಿನ ಒಂದು ಶಕ್ತಿನೇ ಹೆಚ್ಚಾಗುತ್ತೆ, ಗುರುಬಲ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಶ್ರೀಹರಿಗೆ ಸಂಬಂಧಪಟ್ಟಿದ್ದು ಈ ಅರಿಶಿನ ಅಲ್ವಾ. ಅರಿಶಿನದಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಅಂದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ. ಅರಿಶಿನದಿಂದ ನಾವು ಎಷ್ಟೆಲ್ಲ ಉಪಯೋಗಗಳನ್ನ ಮಾಡ್ಕೋತೀವೋ ಅಷ್ಟು ನಮಗೆ ನಮ್ಮ ಜೀವನದಲ್ಲಿ ಗುರುವಿನ ಒಂದು ಬಲನೇ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಲವಂಗ, ಹಾಂ ಫ್ರೆಂಡ್ಸ್, ಇನ್ನು ನೋಡಿ ನಾನು ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ. ಈ ಲವಂಗದ ಉಪಾಯ ಅಂತೂ ತುಂಬಾ ಚಮತ್ಕಾರಿಯಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಈ ಲವಂಗದಿಂದ ನಾವು ಈ ಒಂದು ಉಪಾಯನ ಮಾಡ್ಕೋತೀವೋ ಅವರಿಗೆ ಒಂದು ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಕೆಟ್ಟ ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡುತ್ತೆ, ಮಾಟ ಮಂತ್ರದ ಸಮಸ್ಯೆನ ನಿವಾರಣೆ ಮಾಡುತ್ತೆ, ಕಣ್ಣಿನ ದೋಷ ಇದ್ರೆ ದೂರ ಮಾಡುತ್ತೆ, ಮತ್ತು ದೋಷಗಳು, ಮಾಟಮಂತ್ರಗಳು ಇದು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಇದು ದೂರ ಮಾಡುತ್ತೆ. ಜೊತೆಗೆ ಮಾತೆ ಮಹಾಲಕ್ಷ್ಮಿನ ಇದು ಅಟ್ರಾಕ್ಷನ್ ಮಾಡುತ್ತೆ, ಅಂದರೆ ಹಣವನ್ನು ಅಟ್ರಾಕ್ಷನ್ ಮಾಡುತ್ತೆ. ಇದು ಅಂದರೆ ಲವಂಗ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಯಾರೆಲ್ಲ ನಾವು ಅತಿ ಬೇಗ ಶ್ರೀಮಂತರಾಗಬೇಕು, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬಡಸ್ತನ ಆಗಿರಲಿ, ದಾರಿದ್ರ್ಯತೆ ಅನ್ನೋದಾಗಿರಲಿ ವಾಸ ಮಾಡಬಾರ್ದು ಅಂತಂದರೆ ಗುರುವಾರ ದಿನ ನೀವು ಈ ಒಂದು ಅರಿಶಿನದಿಂದ ಈ ಒಂದು ಚಿಕ್ಕ ಕೆಲಸನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಶ್ರೀಹರಿ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ, ಮತ್ತು ಗುರುವಿನ ಬಲ ನಿಮಗೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಇಂಥ ಒಂದು ಅಂದರೆ ಈ ಒಂದು ರೆಮಿಡಿ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಈ ಒಂದು ಕೆಲಸನ ನೀವು ಮಾಡೋದ್ರಿಂದ ನಿಮಗೆ ನಿಮ್ಮ ಮನೆಗೆ ಹಣದ ಅಭಿವೃದ್ಧಿ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ನಾನಾ ಮೂಲಗಳಿಂದ ಹಣ ಬರುತ್ತೆ, ಹಣದ ಸಮಸ್ಯೆ ಯಾವುದೇ ಇದ್ರೂ ಸಹ ನಿಮಗೆ ನಿವಾರಣೆ ಆಗುತ್ತೆ, ಮಾಟ ಮಂತ್ರದ ಸಮಸ್ಯೆ ಇದ್ರೆ ನಿವಾರಣೆ ಆಗುತ್ತೆ. ಮತ್ತು ಈ ಒಂದು ರೆಮಿಡಿನ ನೀವು ಇವತ್ತೊಂದು ದಿನ ಅಂದರೆ ಸಂಜೆ ಗೋಧೂಳಿಯ ಸಮಯದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ, ನಿಮ್ಮ ಮನೆಯಲ್ಲಿರುವಂತಹ ಬಡಸ್ತನ, ದಾರಿದ್ರ್ಯದನ್ನ ಸಂಪೂರ್ಣವಾಗಿ ಅವರು ನಿವಾರಣೆ ಮಾಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾದರೆ ಇವತ್ತೊಂದು ದಿನ ನಾವು ಗೋಧೂಳಿಯ ಸಮಯದಲ್ಲಿ ನಾವು ಇದನ್ನು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ಈಗ ನಾನು ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ಈ ಒಂದು ಉಪಾಯನ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾಭಿವೃದ್ಧಿ ಹೆಚ್ಚಾಗುತ್ತೆ, ಮತ್ತು ಯಾರ ಮನೆಯಲ್ಲಿ ತುಂಬ ಕಷ್ಟಗಳಿದೆ, ದಾರಿದ್ರ್ಯತೆಗಳಿದೆ ಅಂತಂದರೆ ಅದು ಸಹ ನಿವಾರಣೆ ಆಗುತ್ತೆ. ಮತ್ತು ಅಂಥವ್ರ ಮನೆಯಲ್ಲಿ ದುಃಖಗಳು ಅಂದರೆ ಜಾಸ್ತಿ ಇರುತ್ತಲ್ವಾ, ಅಂದರೆ
ನೆಗೆಟಿವ್ ಅಂಶ ಜಾಸ್ತಿ ಇರುತ್ತೆ, ಅಂಥವ್ರ ಮನೆಯಲ್ಲಿ ಪಾಸಿಟಿವ್ ಅನ್ನೋ ಎನರ್ಜಿ ಒಂದು ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾದರೆ ಈ ಒಂದು ಚಿಕ್ಕ ಕೆಲಸನ ನೀವು ಮಾಡ್ಕೊಳ್ಳೋದ್ರಿಂದ ಪಿತೃದೋಷ ಆಗಿರ್ಬೋದು, ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ವಾಸ್ತು ದೋಷಗಳು ಸಹ ಇದ್ರೂ ಸಹ ಈ ಒಂದು ಚಿಕ್ಕ ಕೆಲಸನ ನೀವು ಮನೆಯಲ್ಲಿ ಇವತ್ತಿನ ದಿನ ಗೋಧೂಳಿಯ ಸಮಯದಲ್ಲಿ ನೀವು ಮಾಡೋದ್ರಿಂದ ತುಂಬ ಸುಲಭವಾಗಿ ನಿಮ್ಮ ಕಷ್ಟಗಳು ಯಾವುದೇ ಒಂದು ಇದ್ರೂ ಸಹ ಈ ಒಂದು ರೆಮಿಡಿನ ನೀವು ಮನೆಯಲ್ಲಿ ಮಾಡೋದ್ರಿಂದ ತುಂಬ ಸುಲಭವಾಗಿ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಆ ರೆಮಿಡಿ ಯಾವುದು ಅಂತ ನೀವು ಕೇಳೋದಾದರೆ, ಇವತ್ತಿನ ದಿನ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ನೀವು ಬೆಳಿಗ್ಗೆನೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ. ಆದರೂ ಸಹ ಇವತ್ತು ಗುರುವಾರ ದಿನ ನೀವು ಸಂಜೆ ಪೂಜೆ ಮಾಡುವಂತಹ ಸಮಯದಲ್ಲಿ ನೀವು ಮನೆಗೆಲ್ಲ ಪೂಜೆ ಮಾಡಿರ್ತೀರಲ್ವಾ, ಮತ್ತೆ ಸಾಯಂಕಾಲ ನೀವು ಪೂಜೆ ಮಾಡೇ ಮಾಡ್ತೀರಾ. ಮಾಡಿದಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ತೋರಿಸಿದಂತಹ ಒಂದು ಅರಿಶಿನ ಮತ್ತು ಲವಂಗವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ನಾನು ತೋರಿಸ್ತೀನಿ ನೋಡಿ. ಹಾಂ ಫ್ರೆಂಡ್ಸ್, ನೋಡಿ ಇವತ್ತಿನ ಸಾಯಂಕಾಲ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋಗೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರಲ್ವ, ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ, ವಿಷ್ಣುವಿಗೆ ಮತ್ತು ಲಕ್ಷ್ಮೀ ಮಾತೆಗೆ ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗುತ್ತೆ. ಹಚ್ಚಿ ನಂತರ ನೀವು ಏನು ಮಾಡಬೇಕು ಅಂತಂದರೆ, ಈ ರೀತಿ ಇರುವಂತಹ ಒಂದು ಮಣ್ಣಿನ ದೀಪನ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುವಂತಹ ಒಂದು ಮಣ್ಣಿನ ದೀಪನ ತೆಗೆದುಕೊಂಡು ನೀವು ಇದನ್ನ ಏನು ಮಾಡಬೇಕು ಅಂತಂದರೆ, ಇದನ್ನು ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ತುಳಸಿ ಗಿಡದ ಹತ್ರನೇ ಮಾಡಬೇಕಾಗುತ್ತೆ. ಅಂದರೆ ಫ್ರೆಂಡ್ಸ್, ನಿಮ್ಮ ದೇವ್ರ ಮನೆಯಲ್ಲಿ ನೀವು ಅಂದರೆ ತುಳಸಿ ಗಿಡ ಇದ್ದರೆ ನೀವು ಅಲ್ಲೇ ಮಾಡ್ಕೋಬೋದು. ಅಕಸ್ಮಾತ್ ತುಳಸಿ ಗಿಡ ನಮ್ಮ ಮನೇಲಿ ಇಲ್ಲ, ನಾವು ಇಟ್ಕೊಂಡಿಲ್ಲ ಅಂತ ಅಂದರೆ ನೀವು ಇದನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ನೀವು ಒಂದು ಉಪಾಯನ ಮಾಡಬೇಕಾಗುತ್ತೆ. ಅಂದರೆ ಈ ರೀತಿ ಇರುವಂತಹ ಒಂದು ನೋಡಿ, ಈ ರೀತಿ ಇರುವಂತಹ ಒಂದು ಮಣ್ಣಿನ ದೀಪನ ತೆಗೆದುಕೊಂಡು ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಇದಕ್ಕೆ ಹಾಕೋಬೇಕಾಗುತ್ತೆ. ಅಂದರೆ ಈ ದೀಪಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ. ನಂತರ ನೋಡಿ, ನಾನು ಇಲ್ಲಿ ನಿಮಗೆ ಏಲಕ್ಕಿನ ತೋರಿಸ್ತಾ ಇದ್ದೀನಿ ಅಲ್ವಾ, ನೋಡಿ ಏಲಕ್ಕಿನ ತೋರಿಸ್ತಾ ಇದ್ದೀನಿ. ಈ ಏಲಕ್ಕಿನ ಎರಡು ಏಲಕ್ಕಿನ ನೀವು ಈ ಒಂದು ದೀಪದ ಒಳಗೆ ನೀವು ಈ ರೀತಿ ಹಾಕೋಬೇಕು. ಅಂದರೆ ಸ್ವಲ್ಪ ಅರಿಶಿನ ಹಾಕಿರ್ತೀರಾ, 2 ಏಲಕ್ಕಿನ ಸೇರಿಸಿರ್ತೀರಾ. ಇದಕ್ಕೆ ನೀವು ಸ್ವಲ್ಪ ತುಪ್ಪವನ್ನು ಹಾಕಿ ನೀವು ಇದಕ್ಕೆ 2 ಬತ್ತಿಗಳನ್ನು ಹಾಕಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಒಂದು ತುಳಸಿ ಗಿಡದ ಹತ್ರ ನೀವು ಈ ಒಂದು ದೀಪನ ಹಚ್ಚಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ಈ ಒಂದು ದೀಪನ ನೀವು ನಿಮ್ಮ ತುಳಸಿ ಗಿಡದ ಹತ್ರ ಹಚ್ಬೋದು. ಅಕಸ್ಮಾತ್ ತುಳಸಿ ಗಿಡ ಒಣಗೋಗ್ಬಿಟ್ಟಿದೆ, ನಾವು ದೀಪ ಹಚ್ಚುತ್ತಾ ಇಲ್ಲ ಅದಕ್ಕೆ ಅಂತ ಹೇಳೋದಾದ್ರೆ ನೀವು ಅಂದರೆ ಕೆಲವರು ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಇಟ್ಕೊಂಡಿರಲ್ಲ. ಸಾಮಾನ್ಯವಾಗಿ ಇಟ್ಕೊಂಡಿಲ್ಲ ಅಂತ ಅನ್ನೋರು ತುಂಬ ಜನ ಇದ್ದಾರೆ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ತುಳಸಿ ಗಿಡ ಇದ್ದೇ ಇರುತ್ತೆ ಅಲ್ವಾ. ಅಕಸ್ಮಾತ್ ಇಲ್ಲ ಅಂತ ಅಂದರೆ ಬೇಕಾದ್ರೆ ನೀವು ನಿಮ್ಮ ಲಕ್ಷ್ಮೀ ದೇವರ ಫೋಟೋ, ನಿಮ್ಮ ಮನೆ ದೇವರ ಫೋಟೋದ ಮುಂದೆ ನೀವು ಈ ದೀಪವನ್ನು ಹಚ್ಬೋದು. ಈ ರೀತಿ ನೀವು ತುಪ್ಪವನ್ನು ಹಾಕಿ 2 ಬತ್ತಿಯನ್ನು ಸಹ ಹಾಕಿ ನೀವು ಇದಕ್ಕೆ ದೀಪ ಹಚ್ಚಿ, ಅಂದರೆ ತುಳಸಿ ಮಾತೆಗೆ ದೀಪ ಹಚ್ಚಿ. ನೀವು ಯಾಕೆ ಅಂತಂದರೆ ಈ ಒಂದು ದೀಪನ ನೀವು ಹಚ್ಚೋದ್ರಿಂದ, ಅಂದರೆ ಇದಕ್ಕೆ ನೀವು ಅರಿಶಿನ ಹಾಕಿರ್ತೀರ. ಅರಿಶಿನ ನಾವು ಶ್ರೀಹರಿಗೆ ಸಂಬಂಧಿಸಿದ್ದು ಅಂತ ಆಲ್ರೆಡಿ ಹೇಳಿದ್ದೀವಿ. ಅರಿಶಿನ ಪುಡಿ ಅಂತ ಅಂದರೆ ಆಲ್ರೆಡಿ ಶ್ರೀಹರಿಗೆ ತುಂಬನೇ, ಅಂದರೆ ವಿಷ್ಣುವಿಗೆ ತುಂಬನೇ ಪ್ರಿಯಕರವಾದಂತಹ ಒಂದು ವಸ್ತು. ಅದ್ರ ಜೊತೆಗೆ ಅಂದರೆ ಶ್ರೀಹರಿ ಎಲ್ಲಿ ಇರ್ತಾರೋ ಮಾತೆ ಮಹಾಲಕ್ಷ್ಮಿನೂ ಸಹ ಸಂಪತ್ತಿನ ದೇವತೆಯಾದಂತಹ ಮಾತೆ ಮಹಾಲಕ್ಷ್ಮಿನೂ ಅಲ್ಲಿ ವಾಸವಾಗಿರ್ತಾರೆ. ನಾವು ತುಳಸಿ ಗಿಡದಲ್ಲಿ ನಾವು ಈ ರೀತಿ ಒಂದು ದೀಪನ ಹಚ್ಚೋದ್ರಿಂದ ಮಾತೆ ಮಹಾಲಕ್ಷ್ಮಿ ಶ್ರೀಹರಿಯ ಜೊತೆ ಬಂದು ಅಲ್ಲಿ ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು. ಅದ್ರ ಜೊತೆಗೆ ಫ್ರೆಂಡ್ಸ್, ನೀವು ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತೀರಲ್ವ, ಆಗ ಖಂಡಿತವಾಗಿಯೂ ಗಂಡ ಎಲ್ಲಿರ್ತಾರೆ ಅಲ್ಲಿ ಹೆಂಡತಿ ಇರೋದು ಸರ್ವಸಾಮಾನ್ಯ ಅಲ್ವಾ. ಅದೇ ಪ್ರಕಾರವಾಗಿ ಇಲ್ಲಿ ಅಂದರೆ ಶ್ರೀಹರಿ ಎಲ್ಲಿ ವಾಸವಾಗಿರ್ತಾರೋ ಅಲ್ಲಿ ಧನ ಸಂಪತ್ತಿನ ದೇವತೆ ಆದಂತಹ ಮಾತೆ ಮಹಾಲಕ್ಷ್ಮಿನೂ ವಾಸವಾಗಿರ್ತಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ರೀತಿ ಇರುವಂತಹ ಒಂದು ದೀಪನ ನೀವು ಅಲ್ಲಿ ಹಚ್ಚೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಇರುವಂತಹ ಸಮಸ್ಯೆಗಳು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ದೀಪನ ನೀವು ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಧನ ಸಂಪತ್ತಿನ ದೇವತೆಯಾದಂತಹ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ. ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ಅಂದಾಗ ನಿಮಗೆ ಅಲ್ಲಿ ನೆಗೆಟಿವ್ ಅಂಶ ಇರಲ್ಲ. ಅಂದರೆ ಜ್ಯೇಷ್ಠ ಲಕ್ಷ್ಮಿ ಹೊರಗಡೆ ಹೋದಾಗ ತಾನೇ ಮಾತೆ ಮಹಾಲಕ್ಷ್ಮಿ ಅಂದರೆ ನಿಮ್ಮ ಮನೆ ಒಳಗಡೆ ಬರಕ್ಕೆ ಸಾಧ್ಯ. ಹೌದು, ಹಾಗಾಗಿ ಈ ಒಂದು ದೀಪನ ನೀವು ಹಚ್ಚೋದ್ರಿಂದ ಹಣದ ವೃದ್ಧಿ ಆಗುತ್ತೆ. 4 ಮೂಲಗಳಿಂದ ಹಣ ಬರುತ್ತೆ. ನಿಮ್ಮ ಮನೆಯಲ್ಲಿರುವಂಥ ಹಣದ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು, ಬೆಟ್ಟದಂತ ಇರುವಂತಹ ಯಾವುದೇ ಒಂದು ಸಮಸ್ಯೆ ಇದನ್ನು ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಮಾಟ ಮಂತ್ರ ಸಮಸ್ಯೆ ಆಗಿರ್ಬೋದು, ಇದು ದೋಷಗಳಾಗಿರ್ಬೋದು, ಪಿತೃದೋಷ ಆಗಿರ್ಬೋದು, ವಾಸ್ತು ದೋಷ ಆಗಿರ್ಬೋದು, ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಕಣ್ಣಿನ ದೃಷ್ಟಿ, ಕೆಟ್ಟ ದೃಷ್ಟಿ, ಇದು ಯಾವುದೇ ಒಂದು ಅಂಶ ಇದ್ರೂ ಸಹ, ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಈ ಒಂದು ದೀಪನ ನೀವು ಇವತ್ತು ದಿನ ಗುರುವಾರ ದಿನ ಇದೊಂದು ದೀಪನ ಅಂದರೆ ಅರಿಶಿನ ಮತ್ತು
ಮತ್ತು ಲವಂಗದಿಂದ ಮಾಡಿದಂತಹ ಅಂದರೆ ಹಚ್ಚಿದಂಥ ಇದೊಂದು ದೀಪನ ನೀವು ತುಳಸಿ ಮಾತೆಯ ಮುಂದೆ ಹಚ್ಚೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದ್ರ ಜೊತೆಗೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಮೇನಾಗಿ ಇದರಲ್ಲಿ ನಮಗೆ ಹಣಕಾಸಿನ ಸಮಸ್ಯೆನೇ ನಮಗೆ ಕಾಡ್ತಾ ಇರುತ್ತಲ್ವಾ, ಮೇನಾಗಿ ಇದೊಂದು ದೀಪನ ಹಚ್ಚೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಖಂಡಿತವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಫ್ರೆಂಡ್ಸ್, ಈ ಒಂದು ದೀಪನ ನೀವು ಇವತ್ತೊಂದು ದಿನ ಹಚ್ಚೋದ್ರಿಂದ ಅಂದರೆ ಮೇನಾಗಿ ಇವತ್ತು ಗುರುವಾರ ದಿನ ಹಚ್ಚೋದ್ರಿಂದ ನಿಮಗೆ ಇರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗಿ ಮುಂದೆ ಬರುವಂತಹ ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ಮೊಮ್ಮಕ್ಕಳಾಗಿರ್ಬೋದು 7 ತಲೆಮಾರು ಕೂತ್ಕು ತಿನ್ನುವಂತಹ ಒಂದು ಆಸ್ತಿನ ನೀವು ಮಾಡ್ತೀರಾ. ಅಂದರೆ ನಿಮಗೆ ಯಾವ ರೀತಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೋ ಅದೇ ರೀತಿ ಅವ್ರಿಗೂ ಸಹ ನೀವು ಮಾಡೋದ್ರಿಂದ ಅವ್ರಿಗೂ ಸಹ ಹಣಕಾಸಿನ ಸಮಸ್ಯೆ ಯಾವುದೇ ರೀತಿಯಲ್ಲೂ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು. ಏಕೆಂದರೆ ಅಷ್ಟು ಒಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಇದು ರೆಮಿಡಿ ಅಂತಲೂ ಹೇಳ್ಬೋದು. ಹೌದು ಫ್ರೆಂಡ್ಸ್, ಆದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನಂತಂದರೆ ನಮಗೆ ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ. ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ಇದನ್ನು ಯಾರು ಇವತ್ತೊಂದು ದಿನ ಅಂದರೆ ಗುರುವಾರ ದಿನ ಮಾಡ್ತಾರೋ ಅವ್ರಿಗೆ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೂ ಹೇಳ್ಬೋದು. ಮತ್ತು ಸಾಲದಂತೆ ಇರುವಂತಹ ಯಾವುದೇ ಒಂದು ದೊಡ್ಡ ಸಮಸ್ಯೆಗಳು, ಕಷ್ಟಗಳು, ದಾರಿದ್ರ್ಯತೆಗಳು ಇದು ಯಾವುದೇ ಒಂದು ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತೊಂದು ದಿನ ಅಂದರೆ ಈ ಒಂದು ದೀಪನ ಹಚ್ಚೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ, ಗುರುವಿನ ಶಕ್ತಿ ನಮಗೆ ಸಿಗುತ್ತೆ ಅಂತ ಅಂದಮೇಲೆ ಇನ್ನು ಎಲ್ಲ ಥರ ನಮಗೆ ಜಯ ಸಿಗಲ್ವಾ? ಗುರುವಿನ ಶಕ್ತಿ, ಗುರುವಿನ ಬಲನೆ ನಮ್ಗೆ ಹೆಚ್ಚಾದ ಮೇಲೆ ಬೇರೆ ಥರ ಎಲ್ಲ ಜಯ ಸಿಗದೆ ಇರುತ್ತಾ? ಖಂಡಿತ ನಮಗೆ ಜಯ ಸಿಗುತ್ತೆ. ಆದರೆ ನಾವು ಮಾಡಿಕೊಳ್ಳುವಂತಹ ಒಂದು ನೀತಿ ನಿಯಮದ ಪ್ರಕಾರವಾಗಿ ನಾವು ಮಾಡ್ಕೋಬೇಕು. ಜೊತೆಗೆ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾಡೋದ್ರಿಂದ ನಾವು ಒಂದು ಉತ್ತಮವಾದಂತಹ ಒಂದು ಫಲನ ನೋಡ್ಬೋದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಉಪಾಯನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಹಣಕಾಸಿನ ವೃದ್ಧಿಯಾಗುತ್ತೆ. ನಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಕಷ್ಟಗಳಾಗಿರ್ಬೋದು, ದಾರಿದ್ರ್ಯತೆಗಳಾಗಿರ್ಬೋದು ಇದೆಲ್ಲವೂ ನಿವಾರಣೆ ಆಗುತ್ತೆ. ಮತ್ತು ನಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟದ ಶಕ್ತಿ ಇದ್ರೂ, ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ, ಇದೊಂದು ದೀಪನ ನಾವು ಹಚ್ಚೋದ್ರಿಂದ ನಮ್ಗೆ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಆದರೆ ನಾವು ಮಾಡೋಕ್ಕೆ ಮುಂಚೆ ನಮಗೆ ಬೇಕಾಗಿರೋದೇನೇಳಿ ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ನಾವು ಮಾಡಬೇಕು ಅಷ್ಟೇ. ನಮ್ಮ ಹೆಣ್ಮಕ್ಳು ಇದರೆಲ್ಲ ಸ್ವಲ್ಪ ಇದು ಅಂದರೆ ಇಂಥ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳ ಮೇಲೆ ನಂಬಿಕೆ ಇಟ್ಟು ಭಕ್ತಿ ಶ್ರದ್ಧೆಯಿಂದ ಇಂಥ ಚಿಕ್ಕ ಚಿಕ್ಕ ಕೆಲಸಗಳನ್ನ, ಅದು ಮುಖ್ಯವಾಗಿ ಪೂಜೆ ಪುರಸ್ಕಾರದ್ರ ಮೇಲೆ ನಾವು ನಂಬಿಕೆಯನ್ನು ಇಟ್ಕೊಂಡು ನಾವು ಇಂಥ ಕೆಲಸಗಳನ್ನೆಲ್ಲ ಮಾಡೋದ್ರಿಂದ ನಮ್ಗೊಳ್ಳೇದಾಗುತ್ತೆ, ನಮ್ಮ ಮನೆಗೆ ಒಳ್ಳೇದಾಗುತ್ತೆ, ನಾವು ಅಂದರೆ ನಮ್ಮ ಹಸ್ಬೆಂಡ್ಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ? ನಮ್ಮ ಹಸ್ಬೆಂಡ್ಗೆ ಒಳ್ಳೇದಾಗುತ್ತೆ ಅಂತ ಅಂದಾಗ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋಕ್ಕಾಗೋದು? ಹೌದು, ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಅಂದಾಗ ನಾವು ಇದನ್ನೆಲ್ಲ ಮಾಡಿಕೊಂಡು ಲೈಫ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋದು ಅದೆಲ್ಲ ನಮ್ಮ ಕೈಲೇ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಹೌದು. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವೆಲ್ಲರೂ ನಾನು ಹೇಳ್ಕೊಡುವಂತಹ ನಾನು ಯಾವುದೇ ಒಂದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಎಲ್ಲವನ್ನೂ ಸಹ ನೀವು ಮಾಡೇ ಮಾಡ್ತೀರ ನಂಬಿಕೆ, ಭರವಸೆ ನನಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದೆ ಬೇಡ, ನಮ್ಮಂತೆ ಇರುವಂತಹ ಎಲ್ಲರೂ ಹಲವಾರು ಚೆನ್ನಾಗಿರಲಿ ಅಂತ ಹೇಳೋಣ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಮುಂದೆ ಹೊಸದಾದಂತಹ ಇನ್ನೂ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ಟಿಪ್ಸ್ನೇ ನಾನು ನಿಮಗೋಸ್ಕರ ತರ್ತೀನಿ. ಅಲ್ಲಿ ತನಕನೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಯಾರು ಹೊಸಬ್ರು ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ, ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೀವು ಹೇಳೋದಾದರೆ ಪ್ಲೀಸ್ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಒಂದು ವೀಡಿಯೋಸ್ಗಳನ್ನ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸದಾಗಿರುವಂಥ ನೀವೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.